ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ITR ಸಬ್ಜೆಕ್ಟ್ ಏನಿದೆಯಲ್ಲ, ಸೊ ಈ ITR ಸಬ್ಜೆಕ್ಟಲ್ಲಿ ಒಂದು ಯೂನಿಟ್ ಇದೆ, ಡಿಪ್ರಿಸಿಯೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಲೌನ್ಸು. ಸೊ ಈ ಒಂದು ಯೂನಿಟ್ದಿಂದ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಾವು ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇವೆ. ಸೊ ಇವಾಗ ಕೂಡ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಈ ಪ್ರಾಬ್ಲಮ್ ಏನಿದೆಯಲ್ಲ, ಎಕ್ಸಾಮ್ದಲ್ಲಿ ನಿಮಗೆ 10 ಮಾರ್ಕ್ಸಿಗೆ ಕೇಳ್ಬೋದು, ಆರ್ 15 ಮಾರ್ಕ್ಸಿಗೆ ಕೂಡ ಕೇಸ್ ಸ್ಟಡಿಯಾಗಿ ಕೂಡ ಕೇಳ್ಬೋದು. ಅಂದರೆ ಇಂಥ ಪ್ರಾಬ್ಲಮ್ ಅಂದರೆ ಎಕ್ಸಾಕ್ಟ್ ಇದೇ ಪ್ರಾಬ್ಲಮ್ ಅಲ್ಲ, ಬಟ್ ಈ ಥರ ಪ್ರಾಬ್ಲಮ್ ಕೇಳ್ಬೋದು ಎಕ್ಸಾಮ್ದಲ್ಲಿ. ಸೊ ಯಾವ ಥರ ಇದು ನಾವು ಪ್ರೊಸೀಜರ್ಸ್ ಯಾವ ಥರ ಫಾಲೋಅಪ್ ಮಾಡಬೇಕು, ನಾವು ಹೆಂಗೆ ಸಾಲ್ವ್ ಮಾಡಬೇಕು, ಸೊ ಅದನ್ನೆಲ್ಲ ನಾವು ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಸೊ ಸಬ್ಸ್ಕ್ರೈಬ್ ಯಾವುದಕ್ಕೆ ಮಾಡಬೇಕಂದ್ರೆ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸಸ್ನನ್ನು ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಅಂದರೆ ಇವತ್ತು ಸಪೋಸ್ ನಾನು ಇವತ್ತು ಕ್ಲಾಸ್ ಮಾಡಿನಿ ಅಂದರೆ ಇವತ್ತೇ ನೀವು ನೋಡ್ಬೋದು. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೆಕ್ಸ್ಟ್ ಈ ಪ್ರಾಬ್ಲಮ ಸಾಲ್ವ್ ಮಾಡೋಣ. ನೋಡಿರಿ ಪ್ರಾಬ್ಲಮ ನೋಡೋಣ. ಈಗ ಜಸ್ಟ್ ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಸ್ವಲ್ಪ ಇದನ್ನೇ ಅಸೆಸಿ ಫಾರ್ ದ ಇಯರ್ ಎಂಡಿಂಗ್ ಅಂತ ಹೇಳ್ತಾರೆ 31/3/2023. ಕ್ಯಾಲ್ಕುಲೇಟ್ ದ ಟೋಟಲ್ ಡಿಪ್ರಿಸಿಯೇಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಆ್ಯಂಡ್ ಇಂಡಿಕೇಟ್ ದ ರಿಟರ್ನ್ ಡೌನ್ ವ್ಯಾಲ್ಯೂ ಆ್ಯಸ್ ಆನ್ 31/3/2023 ಅಂತ ಹೇಳ್ತಾರೆ. ಅಂದರೆ ಒಂದು ನಿಮ್ಗೆ ಕ್ಲೋಸಿಂಗ್ ಡೇಟ್ ಅವರು ಕೊಟ್ಟುಬಿಟ್ಟಿದ್ದಾರೆ ನೋಡಿರಿ. ಸೊ ಇವಾಗ ಏನೇನು ಇನ್ಫಾರ್ಮೇಷನ್ ಇದೆ, ಸೊ ಪರ್ಟಿಕ್ಯುಲರ್ಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1/4/2022 ರೇಟ್ ಆಫ್ ದ ಡಿಪ್ರಿಸಿಯೇಷನ್. ಸೊ ಈ ಥರ ನಿಮ್ಗೆ ಎಕ್ಸಾಮ್ದಲ್ಲಿ ಕೂಡ ಪ್ರಾಬ್ಲಮ್ ಕೇಳತ್ತಿರ್ತಾರೆ 10 ಮಾರ್ಕ್ಸ್ ಆರ್ 15 ಮಾರ್ಕ್ಸ್ಗೆ. ಸೊ ಯಾವ ನೋಡೋಣ. ಈಗ ಬ್ಲಾಕ್ ವೈಸ್ ನಿಮ್ಗೆ ಅಸೆಟ್ಸ್ಗಳು ಕೊಡ್ತಾರೆ. ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್. ಸೊ ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ದಾಗ ಬಿಲ್ಡಿಂಗ್ ಅದು ಕೊಟ್ಟಿದ್ದಾರೆ ನೋಡಿರಿ. ಬಿಲ್ಡಿಂಗ್ ಆ್ಯಕ್ಚುಲಿ ಇದೆ 8 ಲ್ಯಾಕ್ ಇದೆ. ಬಿಲ್ಡಿಂಗ 8 ಲ್ಯಾಕ್ ಇದೆ, ಆಟ 10% ಆಗ್ತಿದೆ. ಸ್ವಲ್ಪ ಪ್ರಾಬ್ಲಮ್ ನೋಡೋಣ. ಬಿಲ್ಡಿಂಗ್ 8 ಲ್ಯಾಕ್. ಸಪೋಸ್ ಇಲ್ಲಿ ಏನು ಮಾಡಿದ್ದಾರೆ ಅವರ ಬಿಲ್ಡಿಂಗ್ ಹಂಗೆ ಇನ್ನೊಂದು ಕೊಟ್ಟೆ ಬಿಟ್ಟಿದ್ದಾರೆ. ಇದನ್ನೇನು ಬಿಡ್ರಿ, ಜಸ್ಟ್ ಏನು ಮಾಡಿರಿ ಬಿಲ್ಡಿಂಗ್ ಅಂದರೆ ಒಂದೇ ಪ್ರೈಸ್ ಕೊಟ್ಟರೆ ಒಂದೇ ಪ್ರೈಸ್ ತೆಗೆದುಕೊಳ್ಳ್ರಿ. ಯಾರು ಏನು ಪ್ರೈಸ್ ಕೊಟ್ಟಿಲ್ಲಲ್ಲ ಬಿಟ್ಬಿಡ್ರಿ. ಜಸ್ಟ್ ಏನು ಮಾಡಿರಿ ಬಿಲ್ಡಿಂಗ್ ಕನ್ಸಿಡರ್ ಮಾಡಿರಿ A B ಅಂತೇಳಿ. ಅಂದರೆ ಬ್ಲಾಕ್ ಮಾಡಿದ್ದಾರೆ ಅವರ ಫಸ್ಟ್ ಬ್ಲಾಕ್ ಅಂತೇಳಿ A B ಅಂತೇಳಿ. ಅದರಲ್ಲಿ 8 ಲ್ಯಾಕ್ ಇದೆ. ಸೊ ಅದು 10% ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡಿರಿ ಸೆಕೆಂಡ್ ಬ್ಲಾಕ್ ಆಫ್ ದ ಅಸೆಟ್ಸ್. ಅಂದರೆ ಬ್ಲಾಕ್ ಆಫ್ ದ ಅಸೆಟ್ಸ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಂತ ಬರ್ತೈತಿ. ಸೊ ಪ್ಲ್ಯಾಂಟ್ ಎಮ್ ಒಂದು ಪ್ಲ್ಯಾಂಟ್ ಮಾಡಿದ್ದಾರೆ, ನೆಕ್ಸ್ಟ್ ಪ್ಲ್ಯಾಂಟ್ N. ಸೊ ಸೆಕೆಂಡ್ ಬ್ಲಾಕ್ ಆಫ್ ದ ಅಸೆಟ್ಸಾಗ ಪ್ಲ್ಯಾಂಟ್ ಎಮ್ ಮತ್ತು ಪ್ಲ್ಯಾಂಟ್ N ಕೂಡಿ ಎಷ್ಟು ಅಂತ ಹೇಳ್ತಾರೆ. ಸೊ 5 ಲ್ಯಾಕ್ ಇದೆ ಅಂತ ಹೇಳ್ತಾರೆ. 5 ಲ್ಯಾಕ್ ಇದೆ. ಇದ್ರ ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟಿದೆ 15%. ನಾವು ನಾರ್ಮಲ್ ರೇಟ ಮತ್ತು ಎಡಿಷ್ನಲ್ ರೇಟ್ ಚಾರ್ಜಸ್ ಮಾಡುವಾಗ ಇವು ಪಾಯಿಂಟ್ಸ್ಗಳು ನಿಮಗೆ ಇಂಪಾರ್ಟೆಂಟ್ ರೇಟ್ ಆಫ್ ಡಿಪ್ರಿಸಿಯೇಷನ್. ನೆಕ್ಸ್ಟ್ ನೋಡಿರಿ ಥರ್ಡ್ ಬ್ಲಾಕ್ ಆಫ್ ಅಸೆಟ್ಸ್ದಾಗ ಫರ್ನಿಚರ್ ಇದೆ, ಎಷ್ಟಿದೆ 1 ಲ್ಯಾಕ್ ರುಪೀಸ್ಗಿದೆ. ಅದ್ರ ಮೇಲೆ 10% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿರಿ ಎಡಿಷ್ನಲ್ ಇನ್ಫಾರ್ಮೇಷನ್ ಇದೆ. ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ. On 1/12/2022, a new building C belonging to the first block of assets was purchased for rupees 2 lakh ಅಂತ ಹೇಳ್ತಾರೆ. ಅಂದ್ರೆ ಬಿಲ್ಡಿಂಗ್ ಎಲ್ಲಿ ಇರ್ತೈತಿಲ್ಲ, ಬಿಲ್ಡಿಂಗ್ ಎಲ್ಲಿದೆ ಫಸ್ಟ್ ಬ್ಲಾಕ್ದಾಗಿದೆಯಲ್ಲ, ಫಸ್ಟ್ ಬ್ಲಾಕ್ದಾಗ ಅದನ್ನ ಪರ್ಚೇಸಸ್ ಅಂತೇಳಿ ತೆಗೆದುಕೊಳ್ಳೋಣ. ನೆಕ್ಸ್ಟ್ ಆ್ಯಂಡ್ ಓಲ್ಡ್ ಬಿಲ್ಡಿಂಗ್ A was sold for rupees 5 lakh ಅಂತ ಹೇಳ್ತಾರೆ. 2 lakh ಪರ್ಚೇಸ್ ಮಾಡಿದ್ದಾರೆ, ಓಲ್ಡ್ ಬಿಲ್ಡಿಂಗ್ 5 ಲ್ಯಾಕಿಗೆ ಸೇಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದ್ರ ಎಲ್ಲಿ ನೀವು ತೆಗೆದುಕೊಳ್ಬೇಕು, ಫಸ್ಟ್ ಬ್ಲಾಕ್ ಆಫ್ ದ ಅಸೆಟ್ಸ್ ಯಾವುದಿದೆ ಬಿಲ್ಡಿಂಗ್ ಇದೆಯಲ್ಲ. ಸೊ ಬಿಲ್ಡಿಂಗ್ ನಾವು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಳ್ತೀನಿ ತೋರಿ. ನೆಕ್ಸ್ಟ್ ನೋಡಿರಿ ಈಗ ಎ ನ್ಯೂ ಮಿಷಿನರಿ ಜಡ್, ಎ ನ್ಯೂ ಮಿಷಿನರಿ ಜಡ್ ಬಿಲಾಂಗಿಂಗ್ ಟು ದ ಸೆಕೆಂಡ್ ಬ್ಲಾಕ್ ಆಫ್ ದ ಅಸೆಟ್ಸ್ ಅಂತ ಹೇಳ್ತಾರೆ. ಅಂದರೆ ಜಡ್ ಅಂದರೆ ಮಷಿನರಿ. ಈಗ ಜಡ್ ಅದು ಕೊಟ್ಟಿದ್ದಾರೆ, ಮಷಿನರಿ ಜಡ್ ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸ್ ಅದು ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿರಿ ಆ್ಯಂಡ್ ಆಲ್ಸೋ ಪರ್ಚೇಸ್ ಫಾರ್ ದ rupees 1 lakh ಆನ್ 1/1/2023 ಅಂತ ಕೊಡ್ತಾರೆ. ಇನ್ನು ಎಡಿಷನ್ ಮಾಡಿದ್ದಾರೆ ಫರ್ನಿಚರ್ ಆಫ್ ಥರ್ಡ್ ಬ್ಲಾಕ್ ಆಫ್ ಅಸೆಟ್ಸ್ ವಾಸ್ ಅಕ್ವೈರ್ಡ್ ಆನ್ 1/2/2023 ಅಂತ ಹೇಳ್ತಾರೆ. ಎಷ್ಟು ಹೇಳಿದ್ದಾರೆ 40,000 ಹೇಳಿದ್ದಾರೆ. ಸೊ ಈ ಥರ ಪ್ರಾಬ್ಲಮ್ ಇದೆ. ಜಸ್ಟ್ ಇದನ್ನ ರೀಡ್ ಮಾಡಿದ್ರು ನೆಕ್ಸ್ಟ್ ಇನ್ನೇನು ಮಾಡೋಣ, ಪ್ರಾಬ್ಲಮ ಸಾಲ್ವ್ ಮಾಡೋಣ.
ಏನೆಲ್ಲ ನೀವು ಪಾಯ್ ಮಾರ್ಕ್ಸಿಗೆ ಏನು ಸಾಲ್ವ್ ಮಾಡ್ತಿರಲ್ಲ ಪ್ರಾಬ್ಲಮ ಸಿಮಿಲರ್ ಸೇಮ್ ಇಲ್ಲೂ ಕೂಡ ಹಾಗೆ ಸಾಲ್ವ್ ಮಾಡಬೇಕು. ಬಟ್ ಇಲ್ಲಿ ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್, ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸ್, ಥರ್ಡ್ ಬ್ಲಾಕ್ ಆಫ್ ಅಸೆಟ್ಸ್ ಅಂತೇಳಿ ಸಮ್ ಇನ್ಫಾರ್ಮೇಷನ್ ನಿಮ್ಗೆ ಎಡಿಷನ್ ಮಾಡಿದ್ದಾರೆ, ಅಂದ್ರೆ ಯಾರು ಮಾಡಿದ್ದಾರೆ. ಜಸ್ಟ್ ಈಗ ನೋಡೋಣ ಏನು ಮಾಡ್ಬೇಕು ನೀವು. ಈಗ ಫಸ್ಟ್ ಇಲ್ಲಿ ಪ್ರಾಬ್ಲಮ್ದಲ್ಲಿ ಫಸ್ಟ್ ಆನ್ಸರ್ ಅಥವಾ ಏನು ಮಾಡ್ಬೇಕು ನೀವು, ಸೊಲ್ಯೂಷನ್ ಅಂತ ಹಾಕ್ರಿ. ಆನ್ಸರ್ ಆರ್ ಸೊಲ್ಯೂಷನ್ ಅಂತ ಹಾಕಿ ನಂತರ ನೀವು ಏನು ಮಾಡಬೇಕು, ಕಾಂಪಿಟೇಷನ್ ಆಫ್ ಡಿಪ್ರಿಸಿಯೇಷನ್ ಆ್ಯಂಡ್ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಇವಾಗ ಪರ್ಟಿಕ್ಯುಲರ್ಸ್ ಅಮೌಂಟ್ ಟೋಟಲ್ ಅಂತೇಳಿ ಮೆನ್ಷನ್ ಮಾಡಿ ಫಸ್ಟ್ ತೆಗೆದುಕೊಳ್ಳ್ರಿ. ಫಸ್ಟ್ ಬ್ಲಾಕ್ ಆಫ್ ದ ಅಸೆಟ್ಸ್ ಈ ಥರ ತೆಗೆದುಕೊಳ್ಬೇಕು ನೀವು. ಹಿಂಗೆ ಸಿಸ್ಟಮ್ಯಾಟಿಕ್ ಆಗಿ ನೀವು ಬರಿಬೇಕು. ಫಸ್ಟ್ ಬ್ಲಾಕ್ ಆಫ್ ದ ಅಸೆಟ್ಸ್ದಾಗ ಬಿಲ್ಡಿಂಗ್ ಇದೆ ನೋಡ್ರಿ. ಏನೆಲ್ಲ ಸಿಂಪಲ್ ಏನೇನು ಕೊಟ್ಟಿದಾರಲ್ಲ ಅಷ್ಟು ಮೆನ್ಷನ್ ಮಾಡ್ಕೊತ ಹೋಗೋಣ. ಫಸ್ಟ್ ನೋಡ್ರಿ ಇಲ್ಲಿ ಫಸ್ಟ್ ಬ್ಲಾಕ್ ಆಫ್ ದ ಅಸೆಟ್ಸ್ದಾಗ ಏನು ಮಾಡಿದ್ದಾರೆ, ಬಿಲ್ಡಿಂಗ್ ಎ ಬಿ ಅಂತದವಲ್ಲ. ಸೊ ಟೋಟಲ್ ಆಗಿ ಎಷ್ಟು ಕೊಟ್ಟಿದ್ದಾರೆ ನಮಗೆ ವ್ಯಾಲ್ಯೂ 8 lakh ಕೊಟ್ಟಿದ್ದಾರಲ್ಲ. ಸೊ ಡೈರೆಕ್ಟಾಗಿ ನೀವೇನು ಮಾಡಬೇಕು, ಈ 8 lakh ಏನಿದೆ ಅಲ್ಲ ಅದು 8 lakh ಡೈರೆಕ್ಟಾಗಿ ಮೆನ್ಷನ್ ಮಾಡ್ಕೋಬೇಕು. ಮೆನ್ಷನ್ ಮಾಡಬೇಕು ಡೈರೆಕ್ಟಾಗಿ 8 lakh ಮೆನ್ಷನ್ ಮಾಡಿರಿ. ಬಿಲ್ಡಿಂಗ ಎ ಬಿ ಕೂಡ ಎಷ್ಟಿದೆ 8 lakh. ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಸೊ ಅದಕ್ಕಾಗಿ ಇದೇ ಕಾಲಮ್ದಾಗ ಬರೀರಿ. ನೆಕ್ಸ್ಟ್ ಆ್ಯಡ್ ಏನು ಮಾಡಿರಿ, ಪರ್ಚೇಸಸ್ ಆಫ್ ನ್ಯೂ. ಸೊ ಏನಾದರೂ ಪರ್ಚೇಸ್ ಮಾಡಿದಾರೆ ನೋಡ್ರಿ. ಸಪೋಸ ಪರ್ಚೇಸ್ ಏನಾದರೂ ಪರ್ಚೇಸ್ ಮಾಡಿದಾರೆ ನೋಡ್ರಿ. ಇಲ್ಲಿ ನೋಡ್ರಿ ಆನ್ 1/12/2022 ಎ ಬಿಲ್ಡಿಂಗ್, ಅಂದರೆ ನೀವು ಫಸ್ಟ್ ಬ್ಲಾಕ್ ಬಿಲ್ಡಿಂಗ್ ನೋಡತ್ತಿರಲ್ಲ, ಬಿಲ್ಡಿಂಗ್ ನೋಡಬೇಕು. ಬಿಲ್ಡಿಂಗ್ ಸಿ ಬಿಲಾಂಗಿಂಗ್ ಟು ದ ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ ವಾಸ್ ಪರ್ಚೇಸ್ಡ್ ಫಾರ್ ₹2 lakh ಅಂತ ಹೇಳ್ತಾರೆ. ಅಂದರೆ 2 ಲಕ್ಷಕ್ಕೆ ಪರ್ಚೇಸ್ ಮಾಡಿದಾರು ಅಂತ ಹೇಳ್ತಾರೆ. ಅಂದರೆ ನೀವೇನು ಮಾಡ್ಬೇಕಿದ್ದ ಆ್ಯಡ್ ಪರ್ಚೇಸಸ್ ಅಂತೇಳಿ ತೆಗೆದುಕೊಳ್ಬೇಕು. ಪರ್ಚೇಸಸ್ ಆಫ್ ನ್ಯೂ ಬಿಲ್ಡಿಂಗ್ ಅಂತ ಹಾಕಿ ಫಸ್ಟ್ 12/2022 ಎಷ್ಟಿದೆ ಅಮೌಂಟ, ₹2 lakh ಇದೆ. ಸೊ ಟೋಟಲ್ ಎಷ್ಟು ಆಯ್ತದ ಅಮೌಂಟ, ₹10 lakh ಆಯ್ತಲ್ಲ. ಔಟ್ರ್ ಕಾಲಮ್ದಾಗ ಇಟ್ಬಿಡ್ರಿ. ನೆಕ್ಸ್ಟ್ ಇನ್ನೇನು ಮಾಡಬೇಕು, ಲೆಸ್ ಸೇಲ್ ಆಫ್ ಬಿಲ್ಡಿಂಗ್ ಎ ತೊಗೋಬೇಕು. ಸೇಲ್ ಆಫ್ ಬಿಲ್ಡಿಂಗ್ ಎ ನೋಡ್ರಿ. ಬಿಲ್ಡಿಂಗ್ ಎ ಸೇಲ್ ಮಾಡಿದಾರೆ ನೋಡ್ರಿ. ಯಾವ್ದು ಬಿಲ್ಡಿಂಗ್ ಸೇಲ್ ಮಾಡಿದಾರೆ ನೋಡ್ರಿ. ಈಗ ಓಲ್ಡ್ ಬಿಲ್ಡಿಂಗ್ ಎ ಸೋಲ್ಡ್ ಮಾಡಿದಾರಲ್ಲ 5 lakh. ಸೊ ಸೇಲ್ಸ್ ಅಂದ್ರೆ ಬಿಲ್ಡಿಂಗ ಒಂದು ಸೇಲ್ ಮಾಡಿದ್ದಾರೆ. ಎಷ್ಟಿಗೆ ಸೇಲ್ ಮಾಡಿದ್ದಾರೆ, 5 lakh ಸೇಲ್ ಮಾಡಿದ್ದಾರೆ. ಸೊ ಹಾಗಾದರೆ ಇನ್ನು 10 lakh 5 lakh ಮೈನಸ್ ಮಾಡಿರಿ ಎಷ್ಟು ಬರುತ್ತೆ, ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ ಎಷ್ಟು ಬರುತ್ತೆ, 5 lakh ಬರುತ್ತೆ. ಸೊ ಈ ಥರ ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. 5 lakh ಬಂದ ನಂತರ ಲೆಸ್ ಏನು ಮಾಡಬೇಕು, ಡಿಪ್ರಿಸಿಯೇಷನ್ ಅಂತ ಹಾಕಬೇಕು. ಡಿಪ್ರಿಸಿಯೇಷನ್ ಹಾಕಿದ ನಂತರ ನಾರ್ಮಲ್ ರೇಟ್ ಅಂತೇಳಿ ಮೆನ್ಷನ್ ಮಾಡಿ ನಾರ್ಮಲ್ ರೇಟ್ ಕ್ಯಾಲ್ಕುಲೇಷನ್ ಮಾಡೋದು ನೋಡ್ರಿ, ಇಂಪಾರ್ಟೆಂಟ್ ಇದೆ. ಇಲ್ಲಿ ರಿಟರ್ನ್ ಡೌನ್ ಬಿಫೋರ್ ಡಿಪ್ರಿಸಿಯೇಷನ್ ಏನಿದೆಯಲ್ಲ 5 lakh. ಈ 5 lakhದಾಗ ಏನು ಮಾಡ್ಬೇಕು ನೀವು, ಪರ್ಚೇಸ್ ಎಷ್ಟು ಮಾಡಿದ್ದಾರೆ, 2 lakh ಮಾಡಿದ್ದಾರೆ. ಅಂದ್ರೆ ಪರ್ಚೇಸಸ್ 2 lakh ಲೆಸ್ ಮಾಡಬೇಕು. 5 lakh ಮೈನಸ್ 2 lakh ಲೆಸ್ ಮಾಡಿದಾಗ ರಿಮೈನಿಂಗ್ ಅಮೌಂಟ್ ಎಷ್ಟು ಬರುತ್ತೆ, 3 lakh ಬರುತ್ತೆ. 3 lakh ಇಂಟು 10/100 ಯಾಕೆ ತೆಗೆದುಕೊಳ್ಬೇಕಂದ್ರೆ 10 ಯಾಕೆ ತೆಗೆದುಕೊಳ್ಬೇಕಂದ್ರೆ ಇಲ್ಲಿ ನೋಡ್ರಿ, ಈಗ ರೇಟ್ ಆಫ್ ಡಿಪ್ರಿಸಿಯೇಷನ್ ಇದೆಯಲ್ಲ ಇಲ್ಲಿ 10% ಇದೆಯಲ್ಲ. ನಾವು ಯಾವ ಸಾಲ್ವ್ ಮಾಡ್ತೇವೆ, ಈಗ ಫಸ್ಟ್ ಬ್ಲಾಕ್ ಸಾಲ್ವ್ ಮಾಡ್ತೇವೆ. ಸೊ 10% ತೆಗೆದುಕೊಳ್ಬೇಕು. 10/100 ಮಾಡಿದಾಗ ಎಷ್ಟು ಬರುತ್ತೆ ನಮ್ಗೆ, 30,000 ಬರುತ್ತೆ. ನೆಕ್ಸ್ಟ್ ಇನ್ನು 2 lakh. ಈ 2 lakh ಯಾವುದಂದರೆ ಇಲ್ಲಿ ಪರ್ಚೇಸ್ ಮಾಡಿರ್ತೀರಿ ನೋಡ್ರಿ ನೀವು. ಪರ್ಚೇಸ್ ಮಾಡಿದ್ದ 2 lakh ಇದೆ. ಇಂಟು 10/100 ಮಾಡಬೇಕು. ಇಂಟು 1/2 ಯಾಕೆ ಮಾಡಬೇಕಂದ್ರೆ ಇಲ್ಲಿದೆ ನೋಡ್ರಿ, ಡೇಟ್ ಅಬ್ಸರ್ವ್ ಮಾಡಿರಿ. ಯಾವಾಗ ಪರ್ಚೇಸ್ ಮಾಡಿದ್ದಾರೆ ಅದನ್ನ 1/12/2022. ಈಗ 1/12/2022ದಿಂದ ಟು 31st 3 ಇದಕ್ಕೆ ಎಷ್ಟಾಗುತ್ತೆ, 31st ಎಷ್ಟಾಗುತ್ತೆ ಅಂದರೆ 3ಗೆ. ಸೊ ಇವಾಗ ಬಿಲೋ ಏನಾಯ್ತದ, ಬಿಲೋ 6 month ಆಯ್ತಲ್ಲ. ಸೊ ಅದಕ್ಕಾಗಿ ಬಿಲೋ 6 month ಅಥವಾ 180 days. ಸೊ ನೀವು ನೆನಪಿಟ್ಕೊರಿ 6 month ಅನ್ಬೋದು, ಬಟ್ ಡೇಸ್ ನೆನಪಿಟ್ಕೊರು. 180 days ಬಿಲೋ 180 days ಇರ್ತಂದ್ರೆ ನೀವು 1/2 ಅಥವಾ 50/100 ತೊಗೊಂಡು ನಡೀತೆ. ಸೊ ಅಂದ್ರೆ ಅದು ವ್ಯಾಲ್ಯೂ ಎಷ್ಟು ಬರ್ತದ, 10,000 ಬರ್ತಲ್ಲ. ಸೊ ಟೋಟಲ್ ಮಾಡಿರಿ 40,000 ಆಯಿತು. ನೆಕ್ಸ್ಟ್ ಇನ್ನೇನು ಮಾಡ್ಬೇಕು ನೀವು, ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ದಾಗ 5 lakhದಾಗ ಏನು ಮಾಡಬೇಕು, ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ 5 lakh ಇದೆಯಲ್ಲ, 5 lakhದಲ್ಲಿ 40,000 ಲೆಸ್ ಮಾಡಿರಿ. ರಿಮೈನಿಂಗ್ ಎಷ್ಟು ಬರುತ್ತೆ, 4,60,000. ಸೊ ಇದೆ ನಿಮ್ದು ಏನಾಯ್ತಂದ್ರೆ ಇಲ್ಲಿ ನೋಡ್ರಿ ಒನ್ಸ್ ಅಗೇನ್ ಇದು ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಫಸ್ಟ್ ಬ್ಲಾಕ್ ಇದು ಒಂದು ಫಸ್ಟ್ ಬ್ಲಾಕ್ದ ಎಷ್ಟಾಯಿತು, 4,60,000 ಫಸ್ಟ್ ಬ್ಲಾಕ್ ಆಯಿತು. ಸೊ ಇದೇ ಥರನ ಸೆಕೆಂಡ್ ಬ್ಲಾಕ್ ಮಾಡ್ಬೇಕು. ಇನ್ನು ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸ್ದಾಗ ಏನು ತೋರಿ,
ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸ್ದಾಗ ನೀವೇನು ಮೆನ್ಷನ್ ಮಾಡ್ಬೇಕಂದ್ರೆ ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸ್ದಾಗ ಪ್ಲ್ಯಾಂಟ್ ಮೆನ್ಷನ್ ಮಾಡಬೇಕು. ಅಂದರೆ ಇಲ್ಲಿ ನೋಡ್ರಿ ಪ್ರಾಬ್ಲಮ್ದಾಗ ಏನು ಕೊಟ್ಟಿದಾರಲ್ಲ ಪ್ರಾಬ್ಲಮ್ದಾಗ ಅದನ್ನ ನಾವು ತೆಗೆದುಕೊಳ್ಬೇಕು. ಪ್ಲ್ಯಾಂಟ್ ಎಮ್ ಮತ್ತು ಪ್ಲ್ಯಾಂಟ್ ಎನ್ನ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 5 lakh ಕೊಟ್ಟಿದ್ದಾರಲ್ಲ ಸೇಮ್. ಸೊ ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸ್ದಾಗ ಏನು ಮಾಡ್ರಿ 5 lakh ತೋರಿ 5 lakh ಪ್ಲ್ಯಾಂಟ್ ಅಂತ ಹೇಳಿ ತೆಗೆದುಕೊಂಡ ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸ್ ಅಂತ ಹಾಕ್ರಿ 5 lakh ತೆಗೆದುಕೊಳ್ರಿ. ನಂತರ ಏನು ಮಾಡ್ರಿ ಆ್ಯಡ್ ಪರ್ಚೇಸಸ್ ಮಾಡಬೇಕು. ಸೊ ಇದಕ್ಕೂ ಏನಾದರೂ ಪರ್ಚೇಸಸ್ ಇದೆ ಅನ್ನೋ ನೋಡ್ರಿ. ಈ ಮಷಿನರಿ ಜಡ್ ಇದೆ ಆ್ಯಂಡ್ ನೋಡ್ರಿ ಇಲ್ಲಿ ಪ್ಲ್ಯಾಂಟ್ ಆ್ಯಕ್ಚುಲಿ ಅದ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಆಗಬೇಕು. ಇಲ್ಲಿ ಕ್ವಶನ್ದಾಗ ಪ್ಲ್ಯಾಂಟ್ ಅಂತ ಅಷ್ಟೇ ಕೊಟ್ಟಿದ್ದಾರೆ, ಪ್ಲ್ಯಾಂಟ್ ಎಮ್ ಪ್ಲ್ಯಾಂಟ್ ಎನ್ ಅಂತೇಳಿ ಅದ. ಇಲ್ಲಿ ಮತ್ತು ತೆಳಗೆ ಹೇಳುವಾಗ ಏನು ಮಾಡಿದ್ದಾರೆ ನ್ಯೂ ಮಷಿನರಿ ಜಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ನೋಡ್ರಿ ಬಿಲಾಂಗಿಂಗ್ ಟು ದ ಸೆಕೆಂಡ್ ಬ್ಲಾಕ್ ಅಂತ ಹೇಳಿದ್ದಾರೆ ನೋಡ್ರಿ. ನಿಮ್ಗೆ ಸೆಕೆಂಡ್ ಬ್ಲಾಕ್ ಅಂದರೆ ಯಾವುದಿದೆ ಇಲ್ಲಿ ಸೆಕೆಂಡ್ ಬ್ಲಾಕ್ದಾಗ ಪ್ಲ್ಯಾಂಟ್ ಇದೆಯಲ್ಲ, ಸೊ ಇದೆ ಸೆಕೆಂಡ್ ಬ್ಲಾಕ್ದಾಗ ನೀವು ತೆಗೆದುಕೊಳ್ಬೇಕನ್ನ. ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ತಾರೋ 1 lakh rupees ಪರ್ಚೇಸ್ ಮಾಡಿದ್ದಾರೆ. 1/1/2023 ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ 1 lakh ಏನಿದೆಲ್ಲ 1/1/2023 ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದು ಸೆಕೆಂಡ್ ನೋಡ್ರಿ ನೀವು ಸೆಕೆಂಡ್ ಬ್ಲಾಕ್ದಾಗ ಸೊ ಇಲ್ಲಿ ಡೇಟ್ ಚೇಂಜ್ ಆಗಬೇಕು. 1 ಎಷ್ಟಿಗೆ ಮಾಡಿದ್ದಾರೆ ನೋಡ್ರಿ ಪರ್ಚೇಸ 1/1 ಮಾಡಿದಾರಲ್ಲ. ಸೊ 1/1 ಮಾಡೋಣ 1/1/2023 ಇದನ್ನ 1/1/2023. ಸೊ 1/1/2023 ಎಷ್ಟು ಮಾಡಿದ್ದಾರೆ 1 lakh ಮಾಡಿದಾರಲ್ಲ. ಸೊ ಹಾಗಾದರೆ 1 lakh ಇಡ್ರಿ. ಸೊ ಅದನ್ನ ಟೋಟಲ್ ಮಾಡಿರಿ 6 lakh ಆಯ್ತದ. ಆ್ಯಡ್ ಮಾಡೋದ್ರಿಂದ ಲೆಸ್ ಏನು ಮಾಡಿರಿ ಲೆಸ್ ಏನು ಮಾಡ್ಬೇಕಿನ್ನ ಜಸ್ಟ್ ನೋಡ್ರಿ ಸೋಲ್ಡ್ ಏನಾದರೂ ಇದೇನು ಅಥವಾ ಇಲ್ಲ ಅಂತ ನೋಡ್ರಿ. ಸೋಲ್ಡ್ ಏನೂ ಇಲ್ಲ, ಲೆಸ್ ಇದೆ ಏನಾಗಬೇಕು ಆ್ಯಕ್ಚುಲಿ ಇದೆ ಸೋಲ್ಡ್ ಏನೂ ಇಲ್ಲ. ಸೋಲ್ಡ್ ಏನೂ ಇಲ್ಲ ಬಿಟ್ಬಿಡ್ರಿ. ಸೋಲ್ಡ್ ಏನೂ ಇಲ್ಲ ಅಂದ್ರೆ ಡ್ಯಾಶ್ ಹೇಳ್ರಿ. ಸೊ ಇದಕ್ಕೆ ಒಂದು ವ್ಯಾಲ್ಯೂ ಬರುತ್ತೆ, ಏನು ಬರುತ್ತೆ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ ಎಷ್ಟಾಯಿತು 6 lakh ಆಯ್ತಲ್ಲ. 6 lakh ಆದ ನಂತರ ಏನು ಮಾಡ್ರಿ ಲೆಸ್ ಡಿಪ್ರಿಸಿಯೇಷನ್ ಮಾಡ್ಕೋಬೇಕು. ಡಿಪ್ರಿಸಿಯೇಷನ್ ಹೆಂಗೆ ಮಾಡ್ತಾರೆ ಲೆಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ ಎಷ್ಟಿದೆ 6 lakh ಮೈನಸ್ ಪರ್ಚೇಸ್ ಎಷ್ಟು ಮಾಡಿದೆ ನಾವು 1 lakh ಮಾಡಿದಲ್ಲ. 6 lakh ಮೈನಸ್ 1 lakh ಎಷ್ಟು ಬರುತ್ತೆ 5 lakh ಇಂಟು 15/100 ಮಾಡಿದಾಗ 75,000 ಬರುತ್ತೆ. ಸೊ ನೆಕ್ಸ್ಟ್ ಇನ್ನು 1 lakh ಈ ಪರ್ಚೇಸ್ ಮಾಡಿರ ಮೇಲೆ ಅಡಿಷ್ನಲ್ ಚಾರ್ಜ್ ಮಾಡಬೇಕು ಇಂಟು 15% ಯಾಕೆ ತೆಗೆದುಕೊಳ್ಬೇಕಂದ್ರೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿರಿ ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸ್ದಾಗ ಏನಿದೆ 15% ಇದೆಯಲ್ಲ. ಸೊ 15% ತೆಗೆದುಕೊಳ್ಬೇಕು. ನಾವು ಯಾವ ಬ್ಲಾಕ್ ಆಫ್ ಅಸೆಟ್ಸ ಸಾಲ್ವ್ ಮಾಡತ್ತೇವೆ ಅನ್ನೋದು ನೋಡಬೇಕು. 15/100 ಮಾಡಿದಾಗ 75,000 ಬರುತ್ತೆ. ಸೊ ನೆಕ್ಸ್ಟ್ ಹಾಗೆ ಇನ್ನೊಂದು ಏನು ಮಾಡಬೇಕಂದ್ರೆ 1 lakh ಇಂಟು 15/100 1/2 ಮಾಡಬೇಕು. 1/2 ಯಾಕೆ ಮಾಡ್ಬೇಕು ಹೇಳ್ರಿ. ಸೊ 1/2 ಯಾಕೆ ಮಾಡಬೇಕಂದ್ರೆ ಒಂದು ಅಬ್ಸರ್ವ್ ಮಾಡಿರಿ ಇಲ್ಲಿ ಯಾವಾಗ ಪರ್ಚೇಸ್ ಮಾಡಿದಾರೆ ಅಂದ್ರೆ 1/1/2003 ಪರ್ಚೇಸ್ ಮಾಡಿದ್ದಾರೆ ಅಂದರೆ 31st 3ಗೆ 2023ಗೆ ಎಂಡ್ ಆಗ್ತಿದೆಯಲ್ಲ. ಸೊ ಈ ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ. ಸೊ ಅದಕ್ಕಾಗಿ ಇದು ಬಿಲೋ 180 days ಇದೆ. ಸೊ ಅದಕ್ಕಾಗಿ 7,500 ಬರುತ್ತೆ. ಸೊ 1/2 ತೊಗೊಂಡ್ರೂ ನಡೀತೆ ಅಥವಾ 50/100 ತೊಗೊಂಡ್ರೂ ನಡೀತೆ. ಸೊ ಎಷ್ಟು ಬರುತ್ತೆ ಅದ 82,500. 6 lakhದಲ್ಲಿ 82,500 ಲೆಸ್ ಮಾಡಿರಿ ನಮಗೆ ಎಷ್ಟು ಬರುತ್ತೆ ಅಮೌಂಟ 5,17,500. ಸೊ ಇದು ಸೆಕೆಂಡ್ ಬ್ಲಾಕ್ ಆಫ್ ದ ಅಸೆಟ್ಸ್ ಆಯಿತು. ಸೊ ಇನ್ನೇನು ನೋಡ್ರಿ ಇನ್ನು ಥರ್ಡ್ ಬ್ಲಾಕ್ ಆಫ್ ದ ಅಸೆಟ್ಸ್ ನೋಡ್ಬೇಕು ನಾವು. ಸೊ ನೋಡೋಣ ಜಸ್ಟ್ ಥರ್ಡ್ ಬ್ಲಾಕ್ ಆಫ್ ಅಸೆಟ್ಸ್. ಸೊ ಥರ್ಡ್ ಬ್ಲಾಕ್ದಾಗ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡ್ರಿ. ಏನಿಲ್ಲ ಫರ್ನಿಚರ್ ಅಷ್ಟೇ ಇದೆಲ್ಲ ಎಷ್ಟು ಕೊಟ್ಟಿದ್ದಾರೆ 1 lakh rupees ಕೊಟ್ಟಿದ್ದಾರೆ. ಸೊ ಏನು ಮಾಡಿರಿ ಥರ್ಡ್ ಬ್ಲಾಕ್ ಆಫ್ ಅಸೆಟ್ಸ್ ಅಂತೇಳಿ ಮೆನ್ಷನ್ ಮಾಡ್ಬೇಕು. ಹಿಂಗೆ ಮೆನ್ಷನ್ ಮಾಡಬೇಕು. ನೀವು ಕೂಡ ಫರ್ನಿಚರ್ ಅಂತ ಹಾಕ್ರಿ ಅಂದ್ರೆ ಒಂದದ್ರೊಳಗೆ ಸಾಲ್ವ್ ಮಾಡಿ ನೀವು ಬ್ಲಾಕ್ ಆಫ್ ದ ಅಸೆಟ್ಸ್ ಫಸ್ಟ್ ಬ್ಲಾಕ್ ಸೆಕೆಂಡ್ ಬ್ಲಾಕ್ ಥರ್ಡ್ ಬ್ಲಾಕ್. ಫರ್ನಿಚರ್ ಏನು ಸೇಮ್ ಅದನ್ನೇ ರಿಪೀಟ್ ಮಾಡೋದಿದೆ. ಫರ್ನಿಚರ್ ಇದೆಯಲ್ಲ 1 lakh ಇಟ್ಕೋರಿ. 1 lakh ಎಲ್ಲಿದೆ ಅಮೌಂಟ್ ಅಂದರೆ ಅದ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಫರ್ನಿಚರ್ ಅದು ಕೊಟ್ಟಿದ್ದಾರಲ್ಲ. ಥರ್ಡ್ ಬ್ಲಾಕ್ ಆಫ್ ಅಸೆಟ್ಸ್ ಫರ್ನಿಚರ್ ಎಷ್ಟಿದೆ 1 lakh ಇದೆ. 1 lakh ಏನು ಮಾಡಿ ನೀವು ಮೆನ್ಷನ್ ಮಾಡಬೇಕು. 1 lakhದಾಗ ಆ್ಯಡ್ ಏನು ಮಾಡ್ಬೇಕು ನಾವು ಯೂಶ್ವಲಿ ಪರ್ಚೇಸಸ್.
ಸೊ ಯಾರು ಏನಾದರೂ ಪರ್ಚೇಸಸ್ ಅದು ಐತೋ ಅಥವಾ ಇಲ್ಲ ಅನ್ನೋದು ನೋಡಬೇಕು. ಪರ್ಚೇಸಸ್ ಏನಾದರೂ ಐತ್ರಿ, ಇಲ್ಲಿ ನೋಡ್ರಿ ಜಸ್ಟ್ ಫರ್ನಿಚರ್ ಆಫ್ ಥರ್ಡ್ ಬ್ಲಾಕ್ ಆಫ್ ಅಸೆಟ್ಸ್ ವಾಸ್ ಅಕ್ವೈರ್ಡ್ ಅಂದ್ರೆ ಪರ್ಚೇಸಸ್ ಅಂದಾಗ 1/2/2023 ಎಷ್ಟು ಮಾಡಿದ್ದಾರೆ ಅಂತ ಹೇಳ್ತಾರೆ. 1/2 ಆಗಬೇಕು, ಅದು 1/2/2023 1/2/2023 ಎಷ್ಟು ಮಾಡಿದ್ದಾರೆ ಪರ್ಚೇಸ್ ಆಫ್ ನೀವು 1/2/2023 40,000 ಮಾಡಿದ. ಹಾಗಾದರೆ ಇವ್ನು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ 1,40,000 ಆಗುತ್ತೆ. ನೆಕ್ಸ್ಟ್ ಏನು ಮಾಡಿ ಲೆಸ್ ಸೇಲ್ ಮಾಡಬೇಕು. ಸೇಲ್ಸ ಪ್ರಾಬ್ಲಮ್ದಲ್ಲಿ ಕೊಟ್ಟಾರೆಲ್ಲೋ ನೋಡ್ರಿ, ಕೊಟ್ಟದಾರ್ರಿ ಪ್ರಾಬ್ಲಮ್ದಾಗ ಅಬ್ಸರ್ವ್ ಮಾಡಿರಿ. ಸೇಲ್ಸ್ ಏನು ಕೊಟ್ಟಿಲ್ಲ, ಥರ್ಡ್ ಬ್ಲಾಕ್ ಅದು ಅಷ್ಟೇ ಅಬ್ಸರ್ವ್ ಮಾಡ್ಬೇಕಾ ನೀವು. ಸೇಲ್ಸ್ ಏನು ಕೊಟ್ಟಿಲ್ಲ ಬಿಟ್ಬಿಡ್ರಿ. ಜಸ್ಟ್ ಏನು ಮಾಡಿರಿ ಜಸ್ಟ್ ಅದೇ ವ್ಯಾಲ್ಯೂ ಬರುತ್ತೆ, ಒಂದು ವ್ಯಾಲ್ಯೂ 1,40,000 ಅದನ್ನೇ ಇಟ್ಕೋಬೇಕು. ಇದೇನಾಗುತ್ತೆ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ 1,40,000. ಸೊ ಇಷ್ಟಾದ ನಂತರ ಏನು ಮಾಡಬೇಕು ನಾವು ನಾರ್ಮಲ್ ರೇಟ್ ಲೆಸ್ ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು. ಅದರಲ್ಲಿ ನಾರ್ಮಲ್ ರೇಟ್ ತೆಗೆದುಕೊಳ್ಬೇಕು. ನಾರ್ಮಲ್ ರೇಟ್, ಸೊ ಯಾವ್ದು ನಾರ್ಮಲ್ ರೇಟ್ ಈಗ ನೋಡ್ರಿ, ನಾರ್ಮಲ್ ರೇಟ್ ನಾವು ತೆಗೆದುಕೊಳ್ಬೇಕು. ನಾರ್ಮಲ್ ರೇಟ 1,40,000. ಇದು ಹೆಂಗಂದರೆ ಜಸ್ಟ್ ಈಗ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ ಏನಿದೆಲ್ಲ 1,40,000 ಮೈನಸ್ ನಾವು ಎಷ್ಟು ಅಕ್ವೈರ್ ಮಾಡಿದ್ದೇವೆ ಅದರ ಪರ್ಚೇಸ್ ಮಾಡಿದರೆ 40,000 ಮಾಡಿದಲ್ಲ 40,000 ಇಂಟು 10/100 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಇಲ್ಲಿ 1/, ಈಗ 10 ಯಾಕೆ ಮಾಡಬೇಕು ನೋಡಿರಿ. 40,000 ಇಂಟು 1,40,000 ಇಂಟು ಈಗ ನೋಡಿರಿ ಏನು ಹೇಳಿದ್ದಾರೆ 1,40,000 ಮೈನಸ್ ಏನು ಮಾಡ್ಬೇಕು ನಾವು ಮೈನಸ್ ಆಫ್ 40,000. ಯಾಕಂದರೆ ಇದನ್ನ ಅಕ್ವೈರ್ ಮಾಡಿದೆ 40,000 ಲೆಸ್ ಮಾಡೋದ್ರಿಂದ ನಮಗೆ ಎಷ್ಟು ಬರುತ್ತೆ ಅಮೌಂಟ 1,00,000 ಬರುತ್ತೆ. 1,00,000ದಾಗ 10/100 ಯಾಕೆ ಮಾಡಬೇಕು 10 ಯಾಕೆ ಮಾಡಬೇಕಂದ್ರೆ ಇಲ್ಲಿ ನೋಡಿರಿ 10 ಏನು ಹೇಳಿದ್ದಾರೆ ಇಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟಿದೆ, ರೇಟ್ ಆಫ್ ಡಿಪ್ರಿಸಿಯೇಷನ್ 10 ಇದೆಯಲ್ಲ. ಸೊ 10/100 ತೆಗೆದುಕೊಳ್ಬೇಕು. 10/100 ಮಾಡಬೇಕು. ಸೊ ಅವಾಗ 10,000 ಬರುತ್ತೆ. ಸೊ ಇದಾಯ್ತು ಅಂದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಬಂದಿದೆ. ಸೊ ಅದರೊಳಗೆ ಪರ್ಚೇಸಸ್ ಲೆಸ್ ಮಾಡಿರಿ ರಿಮೈನಿಂಗ್ ಅಮೌಂಟ 1,00,000 ಬರುತ್ತೆ. 10/100 ಮಾಡಿದಾಗ 10,000 ಬರುತ್ತೆ. ನೆಕ್ಸ್ಟ್ ಇದು ಭಾಳ ಇಂಪಾರ್ಟೆಂಟ್. ಪರ್ಚೇಸಸ್ ಎಷ್ಟು ಮಾಡಿದ್ದಾರೆ ಅಂದರೆ ಅಕ್ವೈರ್ ಎಷ್ಟು ಮಾಡಿದ್ದಾರೆ 40,000 ಇಂಟು 10/100 ಮಾಡಬೇಕು ಇಂಟು 1/2 ಮಾಡಿದ್ದಾರೆ ನೋಡಿ. 1/2 ಯಾಕೆ ಮಾಡಬೇಕಂದ್ರೆ ನಾವು ಇದು ಈ ಫಸ್ಟ್ ನೋಡಿರಿ 1/2/2023 ಇದೆ. ಸೊ ಎಂಡಿಂಗ್ ಯಾವುದು ನಮ್ಮದು ಇದು ಫೈನಾನ್ಷಿಯಲ್ ಇಯರ್. ಆ್ಯಕ್ಚುಲಿ ಈ ಪ್ರಾಬ್ಲಮ್ ಪ್ರಕಾರ ಫೈನಾನ್ಷಿಯಲ್ ಇಯರ್ ಎಂಡ್ ಕೊಟ್ಟಿದ್ದಾರೆ ಅವರಾಗೆ 31/3/2023 ಎಂಡ್ ಇದೆ. ಸೊ ಅದಕ್ಕಾಗಿ ನಾವೇನು ಮಾಡಬೇಕು ಈಗ ಬಿಲೋ 180 ಡೇಸ್ ಆಗ್ತದಲ್ಲ. ಸೊ ಇದು ಅದಕ್ಕೆ 1/2/2023 1/2/2023 ಟು 31/3/2023 ತನಕ ಅಂದರೆ ಬಿಲೋ 180 ಡೇಸ್ ಆಗುತ್ತೆ. ಸೊ ಅದಕ್ಕಾಗಿ 1/2 ತೆಗೆದುಕೊಳ್ಬೇಕು. 40,000 ಇಂಟು 10/100 ಇಂಟು 1/2 ಮಾಡಿದಾಗ 2,000 ಬರುತ್ತೆ. ಸೊ ಇವನ್ನ 10,000 ಪ್ಲಸ್ 2,000 ಮಾಡಿರಿ ಎಷ್ಟು ಬರುತ್ತೆ 12,000 ಬರುತ್ತೆ. ಸೊ ಅಮೌಂಟು ಲಾಸ್ಟಿಗೆ ಏನು ಮಾಡಿರಿ 1,00,000 ಕೊಟ್ಟಿದ್ದಲ್ಲಿ ಮೈನಸ್ 12,000 ಮಾಡಿದ್ರೆ ಎಷ್ಟು ಬರುತ್ತೆ 1,28,000. ಸೊ ಇದೇ ಏನ ರಿಟರ್ನ್ ಡೌನ್ ವ್ಯಾಲ್ಯೂ. ಇದು ಎತ್ತರ ವ್ಯಾಲ್ಯೂ ರೀ ಜಸ್ಟ್ ಇದೆ ಬ್ಲಾಕ್ ಥರ್ಡ್ ಮೂರನೇ ಬ್ಲಾಕ್ ಇದು ಬ್ಲಾಕ್ ನಂಬರ್ 3 ಇದೆ. ಸೊ ನೀವು ಏನು ಮಾಡ್ಬೇಕಂದ್ರೆ ಪ್ರಾಬ್ಲಮ್ ಏನಿಲ್ಲ ಸಿಂಪಲ್ ಇದೆ ನೋಡಿರಿ. ಒಂದು ಸೆಕೆಂಡ್ ನೋಡಿರಿ ಇನ್ನೊಮ್ಮೆ ಇಲ್ಲಿ ಬ್ಲಾಕ್ ಫಸ್ಟ್ ಬ್ಲಾಕ್ ತೆಗೆದುಕೊಳ್ಬೇಕು ನಾವು. ಫಸ್ಟ್ ಬ್ಲಾಕ್ ತೆಗೆದುಕೊಳ್ಳ್ರಿ ಏನು ಮಾಡಬೇಕು ಬ್ಲಾಕ್ ಬರ್ಕೋಬೇಕು, ಆ್ಯಡ್ ಮಾಡಬೇಕು, ಲೆಸ್ ಮಾಡಬೇಕು, ರಿಟರ್ನ್ ಡೌನ್ ವ್ಯಾಲ್ಯೂ ಬರುತ್ತೆ, ನಾರ್ಮಲ್ ರೇಟ ಲೆಸ್ ಮಾಡಬೇಕು. ಸೊ ಈ ಥರ ಫಸ್ಟ್ ಬ್ಲಾಕ್ ಆಯಿತು. ಸೆಕೆಂಡ್ ಬ್ಲಾಕದ ಸೇಮ್ ಹಿಂಗೆ ಮಾಡಬೇಕು ನೀವು. ಥರ್ಡ್ ಬ್ಲಾಕದು ಕೂಡ ಹಿಂಗೆ ಮಾಡಬೇಕು ಇದೇ ಥರ. ನೆಕ್ಸ್ಟ್ ಇನ್ನೊಂದು ಅಬ್ಸರ್ವ್ ಮಾಡಿರಿ, ಯಾವಾಗಲೂ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಇದ್ದಾಗ ನೀವು ಏನು ಮಾಡಬೇಕು ಪ್ಲ್ಯಾಂಟ್ ಇರಲಿ ಮಷಿನರಿ ಇರಲಿ ಸೊ ಅವಾಗ ಎಡಿಷ್ನಲ್ ರೇಟ್ ಕೂಡ ಚಾರ್ಜ್ ಮಾಡಬೇಕು. ಒಂದು ವರ್ಕಿಂಗ್ ನೋಟ್ ಹಾಕಿ ನೀವೇನು ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಈಗ ಪ್ಲ್ಯಾಂಟ್ ಎಷ್ಟನೇ ಬ್ಲಾಕ್ದಾಗಿದೆ ಸೆಕೆಂಡ್ ಬ್ಲಾಕ್ದಾಗಿದೆಯಲ್ಲ ಪ್ಲ್ಯಾಂಟ. ಸೊ ಇದಕ್ಕೆ ಏನು ಮಾಡಿರಿ ಒಂದು ವರ್ಕಿಂಗ್ ನೋಟ್ ಹಾಕ್ಬೇಕು ನೀವು. ಒಂದು ಸೆಕೆಂಡ್ ತೋರಿಸ್ತೀನಿ ನೋಡಿರಿ. ವರ್ಕಿಂಗ್ ನೋಟ್ ಹಾಕಿ ಏನು ಮಾಡಿರಿ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್. ಸೊ ಎಷ್ಟು ಬಂದಿದೆ ನೋಡಿರಿ ಇಲ್ಲಿ ಡಿಪ್ರಿಸಿಯೇಷನ್ ಎಷ್ಟು ಬಂದಿದೆ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ 6 lakh ಬಂದಿದೆ. ಸೊ ಈ 6 lakhದಾಗ ನೀವು ಏನು ಮಾಡಿರಿ 6 lakhದಲ್ಲಿ
6 ಲ್ಯಾಕ್ ತೆಗೆದುಕೊಳ್ಬೇಕು. ಇದರಲ್ಲಿ ಲೆಸ್ ನಾರ್ಮಲ್ ಮಾಡಬೇಕು, ನಾರ್ಮಲ್ ರೇಟು ಲೆಸ್ ಮಾಡಬೇಕು. ನೆಕ್ಸ್ಟ್ ಅಡಿಷ್ನಲ್ ರೇಟ್. ಸೊ ಇವಾಗ ನೋಡಿರಿ ನಿಮ್ಗೆ ತೋರಿಸ್ತೇನೆ. ಈಗ ಜಸ್ಟ್ ನಾರ್ಮಲ್ ರೇಟ್ ಅವ್ರು ಏನು ಮಾಡಿದ್ದಾರೆ, ಪ್ಲ್ಯಾಂಟ್ ಅದ. ಸೆಕೆಂಡ್ ಅಬ್ಸರ್ವ್ ಮಾಡಿರಿ, ಪ್ಲ್ಯಾಂಟ್ ಅದ, ನಾರ್ಮಲ್ ರೇಟ್ ಇಲ್ಲಿ ಚಾರ್ಜ್ ಮಾಡಿದಾರಲ್ಲ, ಇಲ್ಲಿ ಆಲ್ರೆಡಿ ಎರಡು ಚಾರ್ಜ್ ಮಾಡಿದ್ದಾರೆ ನೋಡಿರಿ. ನಾರ್ಮಲ್ ರೇಟ್ ಎಷ್ಟು ಬಂದಿದೆ, 82,500 ಬಂದಿದೆ. ಸೊ ಇದರಲ್ಲಿ 82,500 ಲೆಸ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಏನು ಮಾಡ್ಬೇಕು ನೀವು, ಇಲ್ಲಿ ಒಂದು ಸೆಕೆಂಡ್ ನೋಡಿರಿ, ಇಲ್ಲಿ 1 ಲ್ಯಾಕ್ ಮೇಲೆ 15% ಮಾಡಿದಾರಲ್ಲ. ಸೊ ನೀವು ಏನು ಮಾಡಿರಿ, 1 ಲ್ಯಾಕ್ ಮೇಲೆ ಇಂಟು 20 ಮಾಡಬೇಕು, ಡಿವೈಡೆಡ್ ಬೈ 100 ಇಂಟು 1 ಡಿವೈಡೆಡ್ ಬೈ 12 ಮಾಡಿ ಅದರ ಅಮೌಂಟ್ ಎಷ್ಟು ಬರುತ್ತೆ. ಸೊ ಅದನ್ನು ಕೂಡ ಇಲ್ಲಿ ಲೆಸ್ ಮಾಡಿ ಫೈನಲ್ ಆಗಿ ಇಡಬೇಕು. ನಂತರ ಇನ್ನೊಂದು ಏನು ಮಾಡ್ಬೇಕು ನೀವು, ಈ ಪ್ರಾಬ್ಲಮ್ ಆದ ನಂತರ ಜಸ್ಟ್ ಅದನ್ನೊಂದು ವರ್ಕಿಂಗ್ ನೋಟ್ ಮೆನ್ಷನ್ ಮಾಡಿರಿ. ನಂತರ ಇದಕ್ಕೆ ಫಸ್ಟ್ ಕೊಡ್ರಿ, ಯಾವ್ದು ಇದು ರಿಟರ್ನ್ ಡೌನ್ ವ್ಯಾಲ್ಯೂ ಇದೆಯಲ್ಲ. ಸೊ ಇದು ಒಂದೇದಿದೆ, ಫಸ್ಟ್ ಇದನ್ನು ಆ್ಯಡ್ ಮಾಡಿರಿ, 6 ಲ್ಯಾಕು ಆ್ಯಡ್ ಮಾಡಿರಿ. ನಂತರ 1 ಲ್ಯಾಕ್ 40 ಎಷ್ಟು 1,28,000 ಇದನ್ನು ಆ್ಯಡ್ ಮಾಡಿ. ಅಂದರೆ ಬ್ಲಾಕ್ ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ ಆನ್ಸರ್ ಎಷ್ಟು ಬಂದಿದೆ, ರಿಟರ್ನ್ ಡೌನ್ ವ್ಯಾಲ್ಯೂ. ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸ್ ಆನ್ಸರ್ ಎಷ್ಟು ಬಂದಿದೆ, ರಿಟರ್ನ್ ಡೌನ್ ವ್ಯಾಲ್ಯೂ. ಥರ್ಡ್ ಬ್ಲಾಕ್ ಆಫ್ ಅಸೆಟ್ಸ್ ಆನ್ಸರ್ ಎಷ್ಟು ಬಂದಿದೆ, ರಿಟರ್ನ್ ಡೌನ್ ವ್ಯಾಲ್ಯೂ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿ ಲಾಸ್ಟ್ ದ್ಯಾಟ್ ಈಸ್ ಅಂತೇಳಿ ಬರೀಬೇಕು. ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಆಲ್ 3 ಬ್ಲಾಕ್ ಆಫ್ ಅಸೆಟ್ಸ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಕೊನೆಯದಾಗಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಲಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಸೊ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಇದನ್ನ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಆಲ್. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಆಗೋಣ. ಸೊ ಇದನ್ನ ಪ್ರಾಬ್ಲಮ್ ಏನು ಮಾಡಿರಿ, ಒಂದು ಸೆಕೆಂಡ್ ಒಮ್ಮೆ ಕ್ಲಾಸ್ ನೋಡಿರಿ, ನಂತರ ಏನು ಮಾಡಿರಿ ಅದನ್ನ ಓನಾಗಿ ನೀವು ಕೂಡ ಒಮ್ಮೆ ಸಾಲ್ವ್ ಮಾಡಿ ನೋಡಿರಿ. ಏನಾದರೂ ನಿಮ್ಗೆ ಪ್ರಾಬ್ಲಮ್ ಇನ್ನೂ ಏನಾದರೂ ಡಿಫಿಕಲ್ಟ್ ಅನಿಸ್ತಂದ್ರೆ ಇನ್ನೊಮ್ಮೆ ಒಂದು ಸೆಕೆಂಡ್ ಮತ್ತೊಮ್ಮೆ ವಿಡಿಯೋ ಕೂಡ ಮತ್ತೊಮ್ಮೆ ಈ ಕ್ಲಾಸ್ ನೋಡಿರಿ. ನೆಕ್ಸ್ಟ್ ಹಿಂದಿನ ಕ್ಲಾಸ್ಗಳು ಎಲ್ಲ ಕೂಡ ನೋಡಿರಿ, ನೀವು ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್.